ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ 24, 2024ರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ಮುಂಬರುವಂತಹ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಮೇಲೆ ಬರಲಿದೆ. ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ತಪ್ಪದೆ ಈ ಒಂದು ವಿಡಿಯೋಗೆ ಕೆಳಗಡೆ ಲೈಕ್ ಅಂತ ಬಟನ್ ಕಾಣ್ತಾ ಇದೆ, ಲೈಕ್ ಮಾಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್ 2024ರ ಈ ವರ್ಷದ ವಿಶ್ವದ ಕ್ರೀಡಾಪಟು ಯಾರು? Who is the World Sports Person of the Year at Laureus World Sports Award 2024? ಉತ್ತರ ಆಪ್ಷನ್ 2, ನೋವಾಕ್ ಜೋಕೋವಿಕ್. ಮ್ಯಾಡ್ರಿಡ್ನಲ್ಲಿ ನಡೆದಿರುವಂತಹ ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ಸ್ 2024ರಲ್ಲಿ ನೋವಾಕ್ ಜೋಕೋವಿಕ್ 5ನೇ ಬಾರಿಗೆ ಲಾರೆಸ್ ವರ್ಷದ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಐತಾನಾ ಬೊನ್ಮಾಟಿ ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಶೀರ್ಷಿಕೆಯನ್ನ ಪಡೆದುಕೊಂಡಿದ್ದಾರೆ. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದಿ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಸೆಲೆಬ್ರೇಟೆಡ್? ಇದರ ಉತ್ತರ ಆಪ್ಷನ್ 3, ಏಪ್ರಿಲ್ 24ರಂದು. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನ ಸಾಕಾರಗೊಳಿಸಲು ಅಧಿಕಾರ ವಿಕೇಂದ್ರೀಕರಣಕ್ಕೆ ಅಡಿಪಾಯ ಹಾಕಿದ ಸಂವಿಧಾನದ 73ನೇ ತಿದ್ದುಪಡಿ ಜಾರಿಗೆ ಬಂದ ದಿನದ ಸ್ಮರಣಾರ್ಥವಾಗಿ ಭಾರತದಲ್ಲಿ ಏಪ್ರಿಲ್ 24ಅನ್ನ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮೊದಲ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನ 2010ರಲ್ಲಿ ಆಚರಣೆ ಮಾಡಲಾಯಿತು. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಇದರಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ಮಧ್ಯಂತರ ಅಥವಾ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್, ಹಾಗೂ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ಗಳು ಒಟ್ಟು 3 ಹಂತದ ವ್ಯವಸ್ಥೆಗಳನ್ನು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿದೆ. ಬಲವಂತ್ ರಾಯ್ ಮೆಹ್ತಾ ಅವರು ಗ್ರಾಮ ಪಂಚಾಯಿತಿಯ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಇದನ್ನ ಪ್ರಸ್ತಾಪಿಸಿದರು ಮತ್ತು ಇವರನ್ನ ಪಂಚಾಯಿತಿ ರಾಜ್ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ದೇಶದಲ್ಲಿ ಜಾರಿಗೆ ತಂದ ಮೊದಲ ರಾಜ್ಯ ರಾಜಸ್ಥಾನ ರಾಜ್ಯ. ಪಂಚಾಯತ್ ರಾಜ್ಗೆ ಸಂಬಂಧಿಸಿರುವಂತಹ ಸಮಿತಿಗಳನ್ನು ನೋಡೋದಾದ್ರೆ ಮೊದಲನೆಯದು ಬಲವಂತ್ ರಾಯ್ ಮೆಹ್ತಾ ಸಮಿತಿ, LM ಸಿಂಘ್ವಿ ಸಮಿತಿ, GVK ರಾವ್ ಸಮಿತಿ, ಗಾಡ್ಗೀಳ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ ಹಾಗೂ ತುಂಗೋನ್ ಸಮಿತಿ. ಇವುಗಳು ಪಂಚಾಯತ್ ರಾಜ್ಗೆ ಸಂಬಂಧಿಸಿರುವಂತಹ ಸಮಿತಿಗಳಾಗಿವೆ. ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಸಮಿತಿಯನ್ನು ಕೊಡಬಹುದು. ಇದರಲ್ಲಿ ಹೊಂದಿಸಿ ಬರೆಯಿರಿ ರೂಪದಲ್ಲೂ ಕೂಡ ಇದನ್ನ ಕೊಡಬಹುದು. ನೀವು ಇದನ್ನ ನೆನಪಿಟ್ಕೋಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಸಂವಿಧಾನದ ವಿಧಿ 40 ಪಂಚಾಯತ್ಗಳ ಉಲ್ಲೇಖವನ್ನ ಮಾಡಿದೆ ಹಾಗೂ ವಿಧಿ 246 ಸ್ಥಳೀಯ ಸ್ವ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸನ ಮಾಡಲು ರಾಜ್ಯ ಶಾಸಕಾಂಗಗಳಿಗೆ ಅಧಿಕಾರವನ್ನು ನೀಡಿದೆ. ಯಾವುದಂದ್ರೆ ಆರ್ಟಿಕಲ್ 246. ಪಂಚಾಯತ್ ರಾಜ್ ಸಂಸ್ಥೆ PRI 73ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಸಾಂವಿಧಾನಿಕಗೊಳಿಸಲಾಗಿದೆ. 73ನೇ ಸಾಂವಿಧಾನಿಕ ತಿದ್ದುಪಡಿಯ ಪ್ರಮುಖ ಅಂಶಗಳು ಏನಂದ್ರೆ 73ನೇ ಸಾಂವಿಧಾನಿಕ ತಿದ್ದುಪಡಿಯು ಪಂಚಾಯಿತಿಗಳು ಎಂಬ ಶೀರ್ಷಿಕೆಯ ಭಾಗ 9 ಸಂವಿಧಾನಕ್ಕೆ ಸೇರಿಸಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಘಟಕಗಳೇ ಗ್ರಾಮ ಸಭೆಗಳು. ಇದು ಮತದಾರರಾಗಿ ನೋಂದಾಯಿಸಲ್ಪಟ್ಟ ಎಲ್ಲ ವಯಸ್ಕ ಸದಸ್ಯರನ್ನ ಒಳಗೊಂಡಿರುತ್ತದೆ. ಎಲ್ಲ ಹಂತಗಳಲ್ಲಿನ ಸ್ಥಾನಗಳನ್ನ ನೇರ ಚುನಾವಣೆ ಅಥವಾ ಡೈರೆಕ್ಟ್ ಇಲೆಕ್ಷನ್ ಮೂಲಕ ತುಂಬಬೇಕು. ಇದನ್ನ ಸಂವಿಧಾನದ 243C ಕ್ಲಾಸ್ 2ನೇ ವಿಧಿಯಲ್ಲಿ ಹೇಳಲಾಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಎಲ್ಲ ಹಂತದ ಪಂಚಾಯತ್ಗಳ ಅಧ್ಯಕ್ಷರ ಸ್ಥಾನಗಳನ್ನ ಅವರ ಜನಸಂಖ್ಯೆಗೆ ಅನುಗುಣವಾಗಿ SC ಮತ್ತು STಗಳಿಗೆ ಮೀಸಲಿಡಬೇಕು ಅಂತ ಹೇಳಿದೆ. 3ನೇ ಒಂದು ಭಾಗದ ಸ್ಥಾನಗಳನ್ನ ಮಹಿಳೆಯರಿಗೆ ರಿಸರ್ವೇಶನ್ ನೀಡಬೇಕು ಅಂತ ಹೇಳಲಾಗಿದೆ. 3ನೇ ಒಂದು ಭಾಗದಷ್ಟು ಎಲ್ಲ ಹಂತದ ಕಚೇರಿಗಳು ಮಹಿಳೆಯರಿಗೆ ಮೀಸಲಾಗಿವೆ. ಸಂವಿಧಾನದ ಯಾವ ವಿಧಿಯ ಮೂಲಕ ಅಂದ್ರೆ
243D. ಹಾಗಾದರೆ ಪಂಚಾಯಿತಿಗಳ ಒಂದು ಅವಧಿ ಏನಿರುತ್ತಂದ್ರೆ ಇದು ಏಕರೂಪದ 5 ವರ್ಷಗಳ ಅವಧಿಯನ್ನ ಹೊಂದಿರುತ್ತೆ. ವಿಸರ್ಜನೆಯ ಸಂದರ್ಭದಲ್ಲಿ 6 ತಿಂಗಳ ಒಳಗೆ ಕಡ್ಡಾಯವಾಗಿ ಈ ಒಂದು ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಬೇಕು ಅಂತ ಸಂವಿಧಾನದ ವಿಧಿ 243E ಹೇಳುತ್ತದೆ. ಮತದಾರರ ಪಟ್ಟಿಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣಕ್ಕಾಗಿ ಪ್ರತಿ ರಾಜ್ಯದಲ್ಲಿ ಸ್ವತಂತ್ರ ಚುನಾವಣಾ ಆಯೋಗ ಅಥವಾ ರಾಜ್ಯ ಚುನಾವಣಾ ಆಯೋಗವನ್ನ ಸಂವಿಧಾನದ ಆರ್ಟಿಕಲ್ 243K ಮೂಲಕ ಸ್ಥಾಪನೆ ಮಾಡಲಾಗಿದೆ. ಇವುಗಳೇ ಒಂದು ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳ ಒಂದು ಚುನಾವಣೆಗಳನ್ನು ರಾಜ್ಯಗಳಲ್ಲಿ ನಡೆಸುತ್ತೆ. ಓಕೆ, ಇದು ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿರೋದಿಲ್ಲ. ಪಂಚಾಯಿತಿಗಳ ಅಧಿಕಾರ ನೋಡೋದಾದ್ರೆ 11ನೇ ಅನುಸೂಚಿ ಅಥವಾ 11th ಶೆಡ್ಯೂಲ್ನಲ್ಲಿ ವಿಧಿ 243G ನಲ್ಲಿ ವಿವರಿಸಲಾಗಿರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ಸಿದ್ಧಪಡಿಸಲು ಪಂಚಾಯಿತಿಗಳಿಗೆ 11th ಶೆಡ್ಯೂಲ್ನಲ್ಲಿ ಅಧಿಕಾರ ನೀಡಲಾಗಿದೆ. 12ನೇ ಅನುಸೂಚಿಯಲ್ಲಿ ಮುನ್ಸಿಪಾಲಿಟಿಗಳಿಗೆ ಅಧಿಕಾರವನ್ನ ನೀಡಲಾಗಿದೆ. ಒಟ್ಟು ಎಷ್ಟು ಅನುಸೂಚಿಗಳಿವೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಫ್ರಾನ್ಸ್ನ 77ನೇ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನ ಲಾ ಸಿನೆಫ್ ವಿಭಾಗದಲ್ಲಿ ಆಯ್ಕೆಯಾಗಿರುವಂತಹ ಏಕೈಕ ಭಾರತೀಯ ಚಿತ್ರ ಯಾವುದು? ವಿಚ್ ಇಸ್ ದಿ ಓನ್ಲಿ ಇಂಡಿಯನ್ ಫಿಲ್ಮ್ ಟು ಬಿ ಸೆಲೆಕ್ಟೆಡ್ ಇನ್ ದಿ ಲಾ ಸಿನೆಫ್ ಕ್ಯಾಟಗರಿ ಆಫ್ ದಿ 77th ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ಹೆಲ್ಡ್ ಇನ್ ಫ್ರಾನ್ಸ್? ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿನ್ನೆ ಏಪ್ರಿಲ್ 23ರಂದು ಕೇಳಿರುವಂತಹ ಪ್ರಶ್ನೆ, ರಾಜ ರವಿವರ್ಮ ಯಾವ ರಾಜ್ಯದವರು ಅಂತ ಕೇಳಲಾಗಿತ್ತು. ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡಿದವರಿಗೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನ ಪ್ರೈಸ್ ಆಗಿ ಅವರ ಮನೆ ಬಾಗಿಲಿಗೆ ಕಳಿಸಲಾಗುವುದು ಅಂತ ಹೇಳಲಾಗಿತ್ತು. ಈ ಒಂದು ಏಪ್ರಿಲ್ 23ರ ನಾವು ಕೇಳಿರುವಂತಹ ಪ್ರಶ್ನೆಗೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತುಂಬಾ ಅದ್ಭುತವಾಗಿ ಕಮೆಂಟ್ ಮಾಡಿದಿರಿ. ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ. ಅವರು ಯಾರಂದ್ರೆ ಪವಿತ್ರ. ಓಕೆ, ಪವಿತ್ರ ಅವರು ಈ ಒಂದು ಪ್ರೈಸ್ ಅನ್ನ ಗೆದ್ದಿದ್ದಾರೆ. ನೀವು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ವಾಟ್ಸ್ಆಪ್ ಮಾಡಿ ನಿಮಗೆ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು. ಆಮೇಲೆ ಏಪ್ರಿಲ್ 24ರ ಪ್ರಶ್ನೆ, ಇಂದಿನ ಪ್ರಶ್ನೆ ನೋಡೋಣ ಎಷ್ಟು ಜನ ಸರಿಯಾಗಿ ನಿಮ್ಮ ಉತ್ತರಗಳನ್ನ ಅದ್ಭುತವಾಗಿ ಕಾಮೆಂಟ್ ಮೂಲಕ ಕೊಡ್ತೀರಂತ. ನೀವು ಕೂಡ ಸೆಲೆಕ್ಟ್ ಆಗಬಹುದು. ಓಕೆ, ಎಲ್ಲರ ಕಮೆಂಟ್ ಗಳನ್ನ ರೀಡ್ ಮಾಡ್ತಾ ಇರ್ತೇವೆ. ಕೇರ್ಫುಲ್ ಆಗಿ ನಿಮ್ಮ ಉತ್ತರಗಳನ್ನ ಕೊಡಿ. INC ಅಧ್ಯಕ್ಷರಾಗಿರುವಂತಹ ಮೊದಲ ಇಂಗ್ಲಿಷ್ ವ್ಯಕ್ತಿ ಯಾರು? ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮೊದಲ ಇಂಗ್ಲಿಷ್ ವ್ಯಕ್ತಿ ಯಾರು? ನೋಡೋಣ ಎಷ್ಟು ಜನ ಸರಿಯಾಗಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮೂಲಕ ತಿಳಿಸಿರಂತ ಹಾಗೂ ಈ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ನ ಏಪ್ರಿಲ್ ತಿಂಗಳ ಮಾಸಪತ್ರಿಕೆಯನ್ನ ಪ್ರೈಸ್ ಆಗಿ ಪಡ್ಕೊಳ್ತಿರಂತ. ಓಕೆ, ಬನ್ನಿ ನೆಕ್ಸ್ಟ್ ಇದರ ಉತ್ತರ ನೋಡಿ. ಸನ್ಫ್ಲವರ್ಸ್ ವೇರ್ ಫಸ್ಟ್ ಒನ್ಸ್ ಟು ನೋ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದರ ವಿದ್ಯಾರ್ಥಿ ಚಿದಾನಂದ್ ನಾಯಕ್ ಅವರ ಸನ್ಫ್ಲವರ್ಸ್ ವೇರ್ ಫಸ್ಟ್ ಒನ್ಸ್ ಟು ನೋ ಎಂಬ ಚಲನಚಿತ್ರವು ಫ್ರಾನ್ಸ್ನ 77ನೇ ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ನ ಲಾ ಸಿನೆಫ್ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಪ್ರಪಂಚದಾದ್ಯಂತ ಚಲನಚಿತ್ರ ಶಾಲೆಗಳು ಸಲ್ಲಿಸಿರುವಂತಹ ಒಟ್ಟು 2263 ಚಲನಚಿತ್ರಗಳಿಂದ ಆಯ್ಕೆಯಾಗಿರುವಂತಹ 18 ಕಿರುಚಿತ್ರಗಳಲ್ಲಿ ಕ್ಯಾನ್ಸ್ ಲಾ ಸಿನೆಫ್ ವಿಭಾಗದಲ್ಲಿ ಆಯ್ಕೆಯಾಗಿರುವಂತಹ ಏಕೈಕ ಭಾರತೀಯ ಚಿತ್ರ ಇದಾಗಿದೆ. ಯಾವುದಂದ್ರೆ ಸನ್ಫ್ಲವರ್ಸ್ ವೇರ್ ಫಸ್ಟ್ ಒನ್ಸ್ ಟು ನೋ. ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಒಂದು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಭಾರತದಲ್ಲಿ ಬುಡಕಟ್ಟು ಮತ್ತು ಹಿಂದುಳಿದ ಯುವಕರಿಗೆ ವೃತ್ತಿಪರ ತರಬೇತಿ ನೀಡಲು ಇಸ್ಕಾನ್ನೊಂದಿಗೆ ಯಾವ ಸಂಸ್ಥೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಸೈನ್ಡ್ an agreement with ISKCON to provide vocational training to tribal and backward youths in India? ಉತ್ತರ ಆಪ್ಷನ್ 3 ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ. ಭಾರತದಾದ್ಯಂತ ಬುಡಕಟ್ಟು ಮತ್ತು ಹಿಂದುಳಿದ ಯುವಕರನ್ನ ಸಬಲೀಕರಣಗೊಳಿಸುವ ಸಲುವಾಗಿ ವೃತ್ತಿಪರ ತರಬೇತಿ ನೀಡಲು ಇಸ್ಕಾನ್ ಮತ್ತು ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮವು ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಪಾಲುದಾರಿಕೆಯು ಆರಂಭದಲ್ಲಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ವೃತ್ತಿಪರ ತರಬೇತಿ ನೀಡುವಂತಹ ಗುರಿಯನ್ನ ಹೊಂದಿದೆ. ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಪ್ಲಾಟ್ಫಾರ್ಮ್ ಮೂಲಕ ಉದ್ಯಮ ಮಾನ್ಯತೆ ಪಡೆದಿರುವಂತಹ ಪ್ರಮಾಣೀಕರಣಗಳೊಂದಿಗೆ ತರಬೇತಿ ಪಡೆದ ವ್ಯಕ್ತಿಗಳಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಈ ಒಂದು ಸ್ಕೀಮ್ನ ಉದ್ದೇಶವಾಗಿದೆ. AFMS ಸೈನಿಕರ ಆರೋಗ್ಯ ಸಮಸ್ಯೆಗಳಿಗೆ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆಗಳು ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿಯಾಗಿವೆ? ವಿಚ್ ಇನ್ಸ್ಟಿಟ್ಯೂಟ್ಸ್ ಹ್ಯಾವ್ ಸೈನ್ಡ್ ಎ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಟು ಡೆವಲಪ್ ಟೆಕ್ನಾಲಜಿ
ಫಾರ್ ಹೆಲ್ತ್ ಇಶ್ಯೂಸ್ ಆಫ್ ಎಎಫ್ಎಂಎಸ್ ಸೋಲ್ಜರ್ಸ್? ಉತ್ತರ ಆಪ್ಷನ್ 4 ಐಐಟಿ ದೆಹಲಿ ಮತ್ತು ಕಾನ್ಪುರ. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿನ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳು ಅಥವಾ ಎಎಫ್ಎಂಎಸ್ ಸಂಸ್ಥೆಯು ಸೈನಿಕರ ಆರೋಗ್ಯ ಸಮಸ್ಯೆಗಳಿಗೆ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಐಐಟಿ ದೆಹಲಿ ಮತ್ತು ಐಐಟಿ ಕಾನ್ಪುರ್ ಜೊತೆಗೆ ಪಾಲುದಾರಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ತಿಳುವಳಿಕಾ ಒಪ್ಪಂದಗಳ ಅಡಿಯಲ್ಲಿ ಸಂಶೋಧನೆ ಕೈಗೊಳ್ಳಲು ಮತ್ತು ನವೀನ ವೈದ್ಯಕೀಯ ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿವಿಧ ಭೂ ಪ್ರದೇಶಗಳಲ್ಲಿ ಸೈನಿಕರ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಗುರಿಯನ್ನ ಇದು ಹೊಂದಿದೆ. ಬದಲಾಗುತ್ತಿರುವ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಾತರಿಪಡಿಸುವುದು ಎಂಬ ವರದಿಯ ಶೀರ್ಷಿಕೆಯನ್ನ ಯಾವ ಸಂಸ್ಥೆ ಪ್ರಕಟ ಮಾಡಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಪಬ್ಲಿಷ್ಡ್ ಎ ರಿಪೋರ್ಟ್ ಟೈಟಲ್ಡ್ ಎನ್ಶ್ಯೂರಿಂಗ್ ಸೇಫ್ಟಿ ಅಂಡ್ ಹೆಲ್ತ್ ಅಟ್ ವರ್ಕ್ ಇನ್ ಎ ಚೇಂಜಿಂಗ್ ಕ್ಲೈಮೇಟ್? ಉತ್ತರ ಆಪ್ಷನ್ 1 ILO. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಬದಲಾಗುತ್ತಿರುವ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಾತರಿಪಡಿಸುವುದು ಎಂಬ ವರದಿಯ ಶೀರ್ಷಿಕೆಯನ್ನು ಪ್ರಕಟ ಮಾಡಿದೆ. ಕಾರ್ಮಿಕರು ಪ್ರಸ್ತುತ ಎದುರಿಸುತ್ತಿರುವಂತಹ ಜಾಗತಿಕ ಆರೋಗ್ಯ ಬೆದರಿಕೆಗಳನ್ನು ಗಮನಕ್ಕೆ ತರಲು ILO ಈ ವರದಿಯನ್ನು ಪ್ರಕಟ ಮಾಡಿದ್ದು 70%ಕ್ಕಿಂತ ಹೆಚ್ಚು ಕೆಲಸಗಾರರು ಜಾಗತಿಕವಾಗಿ ಅತಿಯಾದ ಶಾಖಕ್ಕೆ ಒಡ್ಡಿಕೊಳ್ಳುತ್ತಾರೆ ಅಂತ ಈ ಒಂದು ವರದಿಯು ತಿಳಿಸಿದೆ. ಪ್ರತಿ ವರ್ಷ ಅಂದಾಜು 22.85 ಮಿಲಿಯನ್ ಔದ್ಯೋಗಿಕ ಗಾಯಗಳು, 18,970 ಸಾವುಗಳು ಮತ್ತು 2.09 ಮಿಲಿಯನ್ ಅಂಗವೈಕಲ್ಯ ಹೊಂದಾಣಿಕೆಯ ಜೀವಿತ ವರ್ಷಗಳು ಅಥವಾ DALYs ಅತಿಯಾದ ಶಾಖದಿಂದ ಇವು ಉಂಟಾಗ್ತಾ ಇವೆ. ಭಾರತದ ಮೊದಲ ಆಲ್ ಇನ್ ಒನ್ ಪಾವತಿ ಸಾಧನ ಯಾವುದು? ವಿಚ್ ಈಸ್ ದಿ ಇಂಡಿಯಾಸ್ ಫಸ್ಟ್ ಆಲ್ ಇನ್ ಒನ್ ಪೇಮೆಂಟ್ ಡಿವೈಸ್? ಉತ್ತರ ಆಪ್ಷನ್ 4 ಭಾರತ್ ಪೇ 1. ಭಾರತ್ ಪೇ ನ ಒಂದು ಸಿಇಒ ನಳಿನ್ ನೇಗಿ ಅವರು ಫಿನ್ಟೆಕ್ ಉದ್ಯಮದಲ್ಲಿ POS, QR ಮತ್ತು ಸ್ಪೀಕರ್ ಅನ್ನ ಒಂದೇ ಸಾಧನದಲ್ಲಿ ಸಂಯೋಜಿಸುವಂತಹ ಭಾರತದ ಮೊದಲ ಆಲ್ ಇನ್ ಒನ್ ಪಾವತಿ ಉತ್ಪನ್ನವಾಗಿರುವಂತಹ ಭಾರತ್ ಪೇ 1 ಅನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಹೈ ಡೆಫಿನಿಷನ್ ಟಚ್ ಸ್ಕ್ರೀನ್ ಡಿಸ್ಪ್ಲೇ, 4G ಮತ್ತು ವೈಫೈ ಸಂಪರ್ಕವನ್ನ ಹೊಂದಿರುವಂತಹ ಇತ್ತೀಚಿನ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನಿಂದ ಚಾಲಿತವಾಗಿರುವಂತಹ ಭಾರತ್ ಪೇ 1 ವರ್ಧಿತ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆಯನ್ನ ನೀಡುತ್ತದೆ. ಇತ್ತೀಚೆಗೆ ಅಪರೂಪದ ಚಿಟ್ಟೆ ನೆಪ್ಟಿಸ್ ಫಿಲಿರಾ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಎ ರೇರ್ ಬಟರ್ಫ್ಲೈ ನೆಪ್ಟಿಸ್ ಫಿಲಿರಾ ವಾಸ್ ಡಿಸ್ಕವರ್ಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 1 ಅರುಣಾಚಲ ಪ್ರದೇಶ. ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಟೇಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಪರೂಪದ ಚಿಟ್ಟೆ ನೆಪ್ಟಿಸ್ ಫಿಲಿರಾ ಪತ್ತೆಯಾಗಿದೆ. ಲಾಂಗ್ ಸ್ಟ್ರೀಕ್ ನಾವಿಕ ಎಂದು ಕರೆಯಲ್ಪಡುವಂತಹ ಇದು ಪೂರ್ವ ಏಷ್ಯಾಗೆ ಸ್ಥಳೀಯವಾಗಿದ್ದು ಪೂರ್ವ ಸೈಬೀರಿಯಾ, ಕೊರಿಯಾ, ಜಪಾನ್, ಮಧ್ಯ ಮತ್ತು ನೈಋತ್ಯ ಚೀನಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಇದು ಕಂಡುಬಂದಿದೆ. ಸ್ಮಾರ್ಟ್ ಸ್ಟಡಿ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮ್ಮ ಮಾಸಪತ್ರಿಕೆಗಳು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇಲ್ಲ ಅಂದ್ರೆ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ, ಲೈಬ್ರರಿಗಳಿಗೆ ನಾವೇ ಪೋಸ್ಟ್ ಅಲ್ಲಿ ಕಳಿಸಿಕೊಡ್ತೇವೆ. ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಹಾಗೂ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಬೆಂಗಳೂರಿನಲ್ಲಿ ಯೋಗಿ ಬುಕ್ ಹೌಸ್ ವಿಜಯನಗರದಲ್ಲಿ, ಆಮೇಲೆ ರಾಘವೇಂದ್ರ ಬುಕ್ ಸ್ಟಾಲ್ ಬೆಂಗಳೂರಿನಲ್ಲಿ ಸಿಗುತ್ತೆ. ಅವೆನ್ಯೂ ರೋಡಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸತ್ಯಂ ಎಂಟರ್ಪ್ರೈಸ್ ಅವೆನ್ಯೂ ರೋಡಲ್ಲೂ ಕೂಡ ಸಿಗುತ್ತೆ. ಆಮೇಲೆ ದಾವಣಗೆರೆಯಲ್ಲಿ ಶ್ರೀ ರೇಣುಕಾ ಬುಕ್ ಸ್ಟೋರ್ ಅಂಡ್ ಸ್ಟೇಷನರಿಲಿ ಕೂಡ ಸಿಗುತ್ತೆ. ಇತ್ಯಾದಿ ಕಡೆಗಳಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಎಲ್ಲ ಕಡೆ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತೆ. ಸಂಬಂಧಿಸಿದ ಏಜೆಂಟ್ಗಳಿಗೆ ಕಾಲ್ ಮಾಡೋ ಮೂಲಕ ಅವರ ಲೊಕೇಶನ್ ತಿಳಿದುಕೊಂಡು ಅಲ್ಲಿ ಹೋಗಿ ನಮ್ಮ ಮ್ಯಾಗಜಿನ್ಗಳನ್ನು ಕಲೆಕ್ಟ್ ಮಾಡ್ಕೋಬಹುದಾಗಿದೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ನಮ್ಮ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಧನ್ಯವಾದ.